ಕಾರ್ಗಲ್ ಬಳಿ ಇರುವ ಒಂದು ಭಯಾನಕ ಸೇತುವೆ ಅಂದ್ರೆ ಅದು ಈ ಚೈನ್ ಗೇಟ್ ಸೇತುವೆ. ಕಾರಣ ಈ ಜಾಗ ನೀರಿನ ಹರಿವಿನ ರಭಸದ ಭೀಕರತೆಯನ್ನ ತುಂಬಾ ಹತ್ತಿರದಿಂದ ಪರಿಚಯಿಸುತ್ತೆ. ಲಿಂಗನಮಕ್ಕಿ ಜಲಾಶಯದ ನೀರು ಹೊರಬಿದ್ದು ವೇಗವಾಗಿ ಈ ಸೇತುವೆ ಯಾಳದಿಂದ ಸಾಗಿ ಹೋಗೋ ದೃಶ್ಯಗಳಂತೂ ಅದೆಂತವರಿಗೂ ಎದೆ ನಡುಗಿಸುತ್ತೆ. ಪಂಚಭೂತಗಳ ಶಕ್ತಿ ಸಾಮರ್ಥ್ಯ ಅನಂತವಾದದ್ದು. ಅದರಲ್ಲೊಂದು ಜಲ ಒಂದಷ್ಟು ಹೊತ್ತು ಈ ಸೇತುವೆಯ ಮೇಲೆ ಮಿಂಚಿನ ವೇಗದಲ್ಲಿ ಸಾಗೋ ಜಲರಾಶಿಯನ್ನ ದಿಟ್ಟಿಸುತ್ತಾ ನಿಂತರೆ ಅಗಾಧವಾದ ಸಾಮರ್ಥ್ಯದ ಅರಿವಾಗದೇ ಇರದು. ಒಂದೆಡೆ ಭೋರ್ಗರಿಯುತ್ತ ನುಗ್ಗುತ್ತಿದ್ದ ನೀರನ್ನ ಕಂಡು ಹೃದಯ ಕಂಪಿಸುತ್ತಿತ್ತು. ಮತ್ತೊಂದೆಡೆ ಭಾರಿ ಗಾತ್ರದ ವಾಹನಗಳು ಈ ಸೇತುವೆಯ ಮೇಲೆ ಸಾಗಿ ಹೋದಾಗ ಈ ಸಂಪರ್ಕ ಕೊಂಡಿಯಾದ ಕಟ್ಟಡವು ನಡುಗಿ ಹೋಗುತ್ತಿತ್ತು. ಅದೆಷ್ಟೋ ದಿನಗಳಿಂದ ಜಲಾಶಯದಲ್ಲಿ ಬಂದಿಯಾಗಿ ಇಂದು ಸ್ವತಂತ್ರಗೊಂಡಂತಿತ್ತು. ಆ ಜಲಧಾರೆ ದುಮ್ಮಿಕ್ಕುತ್ತಿದ್ದ ರಭಸ ಬಳುಕುತ್ತಾ ಬೋರ್ಗರಿಯುತ್ತಾ ಕಂಡವರ ಎದೆ ನಡುಗಿಸುತ್ತಾ ಜೋಗ ಜಲಪಾತದೆಡೆಗೆ ಹೊರಟಿತ್ತು ಅದರ ಪ್ರವಾಸ. ಮಳೆಗಾಲದಲ್ಲಿ ಮೈದುಂಬಿ ಹರಿದು ಜಲಾಶಯವೆಂಬ ಬಂದಿಖಾನೆಯ ದ್ವಾರಗಳು ಮುಚ್ಚಿದ ಕ್ಷಣ ಈ ಶರಾವತಿ ಸ್ತಬ್ಧವಾಗುತ್ತೆ. ವರ್ಷದಲ್ಲೊಮ್ಮೆ ಬಂಧನ ಮುಕ್ತಗೊಂಡು ಹರಿದು ಬರೋ ಅವಳ ಆರ್ತನಾದ ನಮಗಿಲ್ಲಿ ಅರ್ಥವಾಗುತ್ತೆ. ಅದೆಷ್ಟೋ ಹೊಲಗದ್ದೆಗಳನ್ನ ಹಸಿರಾಗಿಸಿ ಮತ್ತೆಷ್ಟೋ ಮನೆಮಠಗಳಿಗೆ ನೀರು ಹರಿಸಿ ಮಗದೆಷ್ಟೋ ಊರುಗಳಿಗೆ ಬೆಳಕು ತರಿಸೋ ಈ ನದಿಯ ಆರ್ಭಟವನ್ನ ಹತ್ತಿರದಿಂದ ನೋಡುತ್ತಾ ನಿಂತಿದ್ದ ಶರವೇಗದಲ್ಲಿ ಸಾಗಿ ಬಂದ ಶರಾವತಿ ಬಂಡೆ ಕಟ್ಟಡಗಳಿಗಪ್ಪಳಿಸಿ ಮಾರ್ಧನಿಸುತ್ತಿದ್ದ ಆ ಭೀಕರ ಶಬ್ದಗಳನ್ನ ಕೇಳುತ್ತಾ ಭಯಾನಕ ದೃಶ್ಯಗಳನ್ನ ಕಾಣುತ್ತಾ ಮುಗಿಲು ಕಪ್ಪೇರಿದ್ದನ್ನೇ ಮರೆತು ಹೋಗಿದ್ದೆ. ನೀರು ಅಂದರೆ ಅದೆಷ್ಟೋ ಜನಕ್ಕೆ ಭಯ. ಅದು ಆಯಾಸವನ್ನು ಆರಿಸುತ್ತೆ, ಆಯಸ್ಸನ್ನು ಆರಿಸುತ್ತೆ. ಅದರ ಹಾದಿಯಲ್ಲಿ ಸಿಕ್ಕಿ ಕೊಚ್ಚಿ ಹೋದ ಅದೆಷ್ಟೋ ಜೀವಗಳ ಕೊನೆಯ ಕ್ಷಣಗಳು ಹೇಗಿತ್ತೆಂಬುದನ್ನ ನೆನೆಸಿಕೊಂಡರೆ ನೀರನ್ನ ಕಂಡರೆ ನನಗೂ ಒಮ್ಮೊಮ್ಮೆ ಭಯವಾಗುತ್ತೆ.